ನಮಸ್ಕಾರ ಆಚಾರ್ಯ. ಹರೇ ನಮಃ. ಹರೇ ನಮಃ. ಏನ್ ನಮಃ ಆಚಾರ್ಯ. ಶುರು ಮಾಡಿ ತಗೊಳ್ಳಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ವಿಶ್ವೋದಯ ಸ್ಥಿತಿ ಲಯ ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ದುಃಖ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಕಾರಣಾಯ ವಿತತಾಯ ನಮೋ ನಮಸ್ತೆ. ತತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಶೇಷವಾಗ್ಜಾಡ್ಯಮಲಾಪಹಂತ್ರೀ ಅಶೇಷವಾಗ್ಜಾಡ್ಯಮಲಾಪಹಂತ್ರೀ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ನವಂ ನವಂ ಸ್ಪಷ್ಟ ಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ ಭವಪ್ರಸನ್ನ ವದನೆ ಚ ಮೇ ಶ್ರೀಃ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ತಾಪತ್ರಯಾಪಹಂ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಾವಿಘ್ನಕರಾಬ್ಜೋಕ್ತಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ. ಈ ಒಂದು ಅಧ್ಯಾಯದಲ್ಲಿ
ಶ್ರೀಮದಾಚಾರ್ಯರು ಅನೇಕ ದೇವತಾ ತಾರತಮ್ಯವನ್ನ ತಿಳಿಸ್ತಾ ಕೊನೆಯದಾಗಿ ನಿನ್ನೆ ತಿಳಿದಂತೆ ಹೇಳಿದ್ದು ಈ ತಾರತಮ್ಯವನ್ನ ಉತ್ತಮತ್ವ ಮತ್ತು ನೀಚತ್ವವನ್ನ ಈ ರಾಮಾವತಾರ ಕೃಷ್ಣಾವತಾರ ಈ ಎರಡು ಅವತಾರಗಳಿಂದಲೇನೆ ನಿರ್ಣಯವನ್ನ ಮಾಡಿಕೊಳ್ಳಬೇಕು. ಅದರೊಳಗೂ ಕೂಡ ವಿಶೇಷವಾಗಿ ಕೃಷ್ಣಾವತಾರದಿಂದಲೇನೆ ವಿಶೇಷವಾಗಿ ನಿರ್ಣಯ ಎಂಬುದು ಆಗ್ತದೆ. ಆ ಕೃಷ್ಣಾವತಾರವನ್ನ ಉಲ್ಲೇಖ ಮಾಡಿದ್ದು ಶ್ರೀಮನ್ ಮಹಾಭಾರತದಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದು. ಹೀಗಾಗಿ ಮಹಾಭಾರತ ಇದು ಎಲ್ಲ ವಿಚಾರಗಳನ್ನು ಹೊಂದಿದ್ದು. ಹೀಗಾಗಿ ಮಹಾಭಾರತ ಎಂಬುವಂತಹ ಗ್ರಂಥ ಇದು ಉತ್ತಮವಾದಂತಹ ಗ್ರಂಥ ಎಂಬುದಾಗಿ ಉತ್ತಮತ್ವವನ್ನ ಸಮರ್ಥನೆ ಮಾಡಿದರು. ಮತ್ತೊಂದು ರೀತಿಯಿಂದ ಮಹಾಭಾರತ ಇದು ಉತ್ತಮ ಅಂತ ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ. ಇತೋಪಿ ವಿಶೇಷಂ ಮಾಹ, ಇನ್ನು ವಿಶೇಷವನ್ನ ತಿಳಿಸಿಕೊಡ್ತಾ ಇದ್ದಾರೆ. 50ನೆಯ ಶ್ಲೋಕ. ಅತ್ರೋಕ್ತಂ ಸರ್ವಶಾಸ್ತ್ರೇಷು ಅತ್ರೋಕ್ತಂ ಸರ್ವಶಾಸ್ತ್ರೇಷು ನ ಹಿ ಸಮ್ಯಗುದಾಹೃತಂ ನ ಹಿ ಸಮ್ಯಗುದಾಹೃತಂ ಇತ್ಯಾದಿ ಕಥಿತಂ ಸರ್ವಂ ಇತ್ಯಾದಿ ಕಥಿತಂ ಸರ್ವಂ ಬ್ರಹ್ಮಾಂಡೇ ಹರಿಣಾ ಸ್ವಯಂ ಬ್ರಹ್ಮಾಂಡೇ ಹರಿಣಾ ಸ್ವಯಂ ಅತ್ರೋಕ್ತಂ ಸರ್ವಶಾಸ್ತ್ರೇಷು ನ ಹಿ ಸಮ್ಯಗುದಾಹೃತಂ ಇತ್ಯಾದಿ ಕಥಿತಂ ಸರ್ವಂ ಬ್ರಹ್ಮಾಂಡೇ ಹರಿಣಾ ಸ್ವಯಂ ಎಂಬುದಾಗಿ 50ನೆಯ ಶ್ಲೋಕ ಪದವಿಭಾಗ. ಅತ್ರ ಉಕ್ತಂ ಸರ್ವಶಾಸ್ತ್ರೇಷು ನ ಹಿ ಸಮ್ಯಕ್ ಉದಾಹೃತಂ ಇತ್ಯಾದಿ ಕಥಿತಂ ಸರ್ವಂ ಬ್ರಹ್ಮಾಂಡೇ ಹರಿಣಾ ಸ್ವಯಂ ಎಂಬುದಾಗಿ ಪದವಿಭಾಗ. ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಉತ್ತಮತ್ವವನ್ನ ತಿಳಿಸಿಕೊಡ್ತಾ ಇದ್ದದ್ದು ಹೇಗೆ ಅಂದ್ರೆ ಅತ್ರ ಉಕ್ತಂ ಸರ್ವಶಾಸ್ತ್ರೇಷು ನಹಿ ಸಮ್ಯಗ್ ಉದಾಹೃತಂ. ಮಹಾಭಾರತ ಇದು ಯಾಕೆ ಉತ್ತಮ ಅಂತಂದ್ರೆ ಅತ್ರ ಉಕ್ತಂ, ಅತ್ರ ಅಂದ್ರೆ ಮಹಾಭಾರತ ಅಂತ ಅರ್ಥ. ಮಹಾಭಾರತದಲ್ಲಿ ಉಕ್ತಂ ಪ್ರತಿಪಾದಿತಂ, ಮಹಾಭಾರತ ಗ್ರಂಥದಲ್ಲಿ ಏನೇನು ವಿಚಾರಗಳನ್ನ ಪ್ರತಿಪಾದನೆ ಮಾಡಿದ್ದಾರೋ ಆ ಎಲ್ಲ ವಿಚಾರಗಳು ಕೂಡ ಸರ್ವಶಾಸ್ತ್ರೇಷು ಅನ್ಯಶಾಸ್ತ್ರೇಷು ನಹಿ ಸಮ್ಯಗ್ ಉದಾಹೃತಂ. ಮಹಾಭಾರತದಲ್ಲಿ ಏನೋ ಒಂದು ವಿಷಯ ಬಂದಿದೆ ಅಂತ ತಿಳಿದುಕೊಳ್ಳಿ. ಇದೇ ವಿಷಯ ಮತ್ತೊಂದು ಪುರಾಣದಲ್ಲಿ ಬಂದಿದೆ ಅಂದ್ರೆ ಅಲ್ಲಿ ಇದಕ್ಕಿಂತಲೂ ಕೂಡ ವಿಸ್ತಾರವಾಗಿ ಹೇಳಿರ್ತಾರೇನೋ ಅಂತ ಕೇಳಿದ್ರೆ ಸರ್ವಥಾ ಇರೋದಿಲ್ಲ. ಇಲ್ಲೇನೆ ವಿಸ್ತಾರವಾಗಿ ಇದ್ದದ್ದೆಲ್ಲವೂ ಕೂಡ. ಇದನ್ನು ಬಿಟ್ಟು ಬೇರೆ ಗ್ರಂಥಗಳಲ್ಲಿ ವಿಸ್ತಾರವಾಗಿ ನಮಗೆ ಸಿಗೋದಿಲ್ಲ, ವಿಸ್ತಾರವಾಗಿ ಹೇಳಿಲ್ಲ ಅಂತ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಸರ್ವಶಾಸ್ತ್ರೇಷು ಅನ್ಯಶಾಸ್ತ್ರೇಷು ಅಂತರ್ಥ. ಮಹಾಭಾರತವನ್ನ ಬಿಟ್ಟು ಇನ್ನೇನು ಶಾಸ್ತ್ರ ಗ್ರಂಥಗಳಿವೆಯೋ ಆ ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಅತ್ರ ಉಕ್ತಂ ಮಹಾಭಾರತದಲ್ಲಿ ಹೇಳಿದಂತಹ ವಿಚಾರವನ್ನ ನಹಿ ಸಮ್ಯಗ್ ಉದಾಹೃತಂ, ಅಲ್ಲಿ ಸಮ್ಯಕ್ ಉದಾಹೃತಂ ನ, ಸಮ್ಯಕ್ ಅಂದ್ರೆ ಸ್ಫುಟಂ ಚೆನ್ನಾಗಿ ವಿಸ್ತೃತವಾಗಿ ಅಂತರ್ಥ. ಆ ಬೇರೆ ಶಾಸ್ತ್ರಗಳಲ್ಲಿ ವಿಸ್ತೃತವಾಗಿ, ಮಹಾಭಾರತದಲ್ಲಿ ಹೇಳಿದಂತಹ ವಿಚಾರವನ್ನೇ ವಿಸ್ತೃತವಾಗಿ ಮತ್ತೊಂದು ಶಾಸ್ತ್ರದಲ್ಲಿ ನ ಉದಾಹೃತಂ ನ ಕಥಿತಂ, ಯಾವ ಶಾಸ್ತ್ರದಲ್ಲಿಯೂ ಕೂಡ ಹೇಳಿಲ್ಲ. ಹೇಳಿದರೂ ಕೂಡ ಇದಕ್ಕಿಂತ ಸಂಕ್ಷಿಪ್ತವಾಗೇನೆ ಇರ್ತದೆ ಹೊರತು ಇದಕ್ಕಿಂತ ಮಹಾಭಾರತದಲ್ಲಿ ಹೇಳಿದ್ದಕ್ಕಿಂತಲೂ ಕೂಡ ವಿಸ್ತಾರವಾಗಿ ಸರ್ವಥಾ ಇರುವುದಿಲ್ಲ, ಹೇಳಿಲ್ಲ. ಮಹಾಭಾರತದಲ್ಲಿಯೇನೆ ಎಲ್ಲವೂ ವಿಸ್ತಾರವಾಗಿ ಇದ್ದದ್ದು, ಎಲ್ಲವನ್ನು ಮಹಾಭಾರತದಲ್ಲಿ ಹೇಳಿದ್ದಾರೆ ಅಂತ. ಇತ್ಯಾದಿ ಕಥಿತಂ ಸರ್ವಂ ಬ್ರಹ್ಮಾಂಡೇ ಹರಿಣಾ ಸ್ವಯಂ, ಸ್ವಯಂ ಹರಿಣ ವ್ಯಾಸೇನ ಬ್ರಹ್ಮಾಂಡ ಪುರಾಣೇ ಅಂತರ್ಥ.
ಬ್ರಹ್ಮಾಂಡೇ ಹರಿಣ ಸ್ವಯಂ ಅಂತಿದೆಯಲ್ಲ, ಸ್ವಯಂ ಹರಿಣ, ಸ್ವಯಂ ಭಗವಂತನಿಂದಲೇನೆ, ವೇದವ್ಯಾಸ ದೇವರಿಂದಲೇನೆ ಬ್ರಹ್ಮಾಂಡೇ, ಬ್ರಹ್ಮಾಂಡ ಪುರಾಣವನ್ನು ರಚನೆ ಮಾಡಿದ್ದು ವೇದವ್ಯಾಸ ದೇವರೇ. ಹೀಗಾಗಿ ಸ್ವಯಂ ಹರಿಣ, ಸ್ವಯಂ ಭಗವಂತನಾದಂತಹ ವೇದವ್ಯಾಸ ದೇವರಿಂದ ಬ್ರಹ್ಮಾಂಡೇ ಸರ್ವ ಇತ್ಯಾದಿ ಸರ್ವಂ ಕಥಿತಂ, ಈ ಮಹಾಭಾರತಕ್ಕೆ ಉತ್ತಮತ್ವಾದಿಗಳ ಏನೇನು ಎಲ್ಲ ವಿಚಾರ, ಅನೇಕ ವಿಚಾರಗಳು ಕೂಡ ಈ ಬ್ರಹ್ಮಾಂಡ ಪುರಾಣದಲ್ಲಿ ವೇದವ್ಯಾಸ ದೇವರು ತಿಳಿಸಿಕೊಟ್ಟಿದ್ದಾರೆ. ಅದಕ್ಕಾಗಿ ನೋಡಿ, ಅತಃ ಭಾರತಸ್ಯ ಸರ್ವ ನಿರ್ಣಯಾತ್ಮಕತ್ವ ಉತ್ತಮತ್ವಂ ಇತ್ಯರ್ಥಃ. ಮಹಾಭಾರತದಲ್ಲಿ ಎಲ್ಲವನ್ನು ವಿಸ್ತಾರವಾಗಿ ಹೇಳಿದ್ದಾರೆ. ಅದಕ್ಕಾಗಿ ಈ ಮಹಾಭಾರತ ಗ್ರಂಥ ಎಲ್ಲ ಗ್ರಂಥಗಳಿಗೂ ಕೂಡ ಇದು ನಿರ್ಣಯಾತ್ಮಕವಾದಂತಹ ಗ್ರಂಥ, ಇದು ನಿರ್ಣಾಯಕ ಎಂಬುದಾಗಿ. ಆದ್ದರಿಂದ ನಿರ್ಣಾಯಕ ಯಾವುದಾಗಿರುತ್ತೋ ಉತ್ತಮವಾಗಿರುತ್ತದೆ. ಅದಕ್ಕಾಗಿ ಮಹಾಭಾರತ ಗ್ರಂಥ ಇದು ಉತ್ತಮವಾದಂತಹ ಗ್ರಂಥ, ಉತ್ತಮವಾದಂತಹ ಶಾಸ್ತ್ರ ಎಂಬುದಾಗಿ ಒಂದು ಪುರಾಣದ ಉದಾಹರಣೆಯನ್ನ ಮಾಡಿ ಶ್ರೀಮದಾಚಾರ್ಯರು ಮಹಾಭಾರತ ಗ್ರಂಥಕ್ಕೆ ಉತ್ತಮತ್ವವನ್ನ ಸಮರ್ಥನೆ ಮಾಡಿದ್ದಾರೆ. ಬ್ರಹ್ಮಾಂಡ ಪುರಾಣದ ಮಾತನ್ನ ಕೊಟ್ಟು ಮಹಾಭಾರತ ಗ್ರಂಥ ಇದು ಉತ್ತಮ ಅಂತ ಮಾಡಿದರು. ಇನ್ನು ಮುಂದಿನ ಶ್ಲೋಕ, ಅದಕ್ಕೆ ಅವತಾರಕ್ಕೆ ಏನ್ ಕೊಡ್ತಾರೆ? ಭಾಷ್ಯ ಉತ್ತಮತ್ವೇ ಪ್ರಮಾಣಾಂತರಂ ಉದಾಹರತಿ. ಮಹಾಭಾರತಕ್ಕೆ ಉತ್ತಮತ್ವ ಇದೆ, ಮಹಾಭಾರತ ಗ್ರಂಥ ಎಲ್ಲ ಗ್ರಂಥಗಳು, ಎಲ್ಲ ಶಾಸ್ತ್ರಗಳಿಗಿಂತಲೂ ಉತ್ತಮ ಅಂತ ಅನ್ಲಿಕ್ಕೆ ಮತ್ತೊಂದು ಪ್ರಮಾಣವನ್ನ ಉದಾಹರಣೆ ಮಾಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. 51ನೆಯ ಶ್ಲೋಕ ಮತ್ತು 52ನೆಯ ಶ್ಲೋಕ ಎರಡು ಸೇರಿ, ಎರಡು ಮತ್ತೊಂದು ಪುರಾಣದ ಶ್ಲೋಕಗಳು, ಎರಡೂ ಶ್ಲೋಕಗಳಿಂದ ಸೇರಿ ಮಹಾಭಾರತಕ್ಕೆ ಉತ್ತಮತ್ವವನ್ನ ತಿಳಿಸಿಕೊಡ್ತಾ ಇದ್ದಾರೆ. 51, 52ನೇ ಶ್ಲೋಕ. ಮಾರ್ಕಂಡೇಯೇಪಿ ಕಥಿತಂ ಭಾರತಸ್ಯ ಪ್ರಶಂಸನಂ ದೇವತಾನಾಂ ಯಥಾ ವ್ಯಾಸೋ ದ್ವಿಪದಾಂ ಬ್ರಾಹ್ಮಣೋ ವರಃ ಆಯುಧಾನಾಂ ಯಥಾ ವಜ್ರಂ ಓಷಧೀನಾಂ ಯಥಾ ಯವಾಃ ತಥೈವ ಸರ್ವಶಾಸ್ತ್ರಾಣಾಂ ಮಹಾಭಾರತಮುತ್ತಮಂ. ಮಾರ್ಕಂಡೇಯೇಪಿ ಕಥಿತಂ ಭಾರತಸ್ಯ ಪ್ರಶಂಸನಂ ದೇವತಾನಾಂ ಯಥಾ ವ್ಯಾಸೋ ದ್ವಿಪದಾಂ ಬ್ರಾಹ್ಮಣೋ ವರಃ ಆಯುಧಾನಾಂ ಯಥಾ ವಜ್ರಂ ಓಷಧೀನಾಂ ಯಥಾ ಯವಾಃ ತಥೈವ ಸರ್ವಶಾಸ್ತ್ರಾಣಾಂ ಮಹಾಭಾರತಮುತ್ತಮಂ ಎಂಬುದಾಗಿ 51, 50 ಈ ಶ್ಲೋಕಗಳು ಪದ ವಿಭಾಗ. ಮಾರ್ಕಂಡೇಯೇ ಅಪಿ ಕಥಿತಂ ಭಾರತಸ್ಯ ಪ್ರಶಂಸನಂ ದೇವತಾನಾಂ ಯಥಾ ವ್ಯಾಸಃ ದ್ವಿಪದಾಂ ಬ್ರಾಹ್ಮಣಃ ವರಃ ಆಯುಧಾನಾಂ ಯಥಾ ವಜ್ರಂ ಓಷಧೀನಾಂ ಯಥಾ ಯವಾಃ ತಥಾ ಏವ
ಸರ್ವಶಾಸ್ತ್ರಾಣಾಂ ಒಂದೇ ಶಬ್ದ, ಮಹಾಭಾರತಂ ಉತ್ತಮಂ ಎಂಬುದಾಗಿ ಪದವಿಭಾಗ. ಮಾರ್ಕಂಡೇಯೇಪಿ ಕಥಿತಂ ಭಾರತಸ್ಯ ಪ್ರಶಂಸನಂ ಅಂತ ಶ್ರೀಮದಾಚಾರ್ಯರು ಮತ್ತೊಂದು ಪ್ರಮಾಣವನ್ನ ಕೊಟ್ಟು ಮಹಾಭಾರತ ಗ್ರಂಥಕ್ಕೆ ಉತ್ತಮತ್ವವನ್ನು ಹೇಳ್ತಾ ಇದ್ದಾರೆ. ಮಾರ್ಕಂಡೇಯೇಪಿ ಅಂದ್ರೆ ಮಾರ್ಕಂಡೇಯ ಪುರಾಣ ಅಂತ ಅರ್ಥ. ಮಾರ್ಕಂಡೇಯ ಪುರಾಣದಲ್ಲಿಯೂ ಕೂಡ ಕಥಿತಂ ಹೇಳಲ್ಪಟ್ಟಿದೆ. ಏನ್ ಹೇಳಲ್ಪಟ್ಟಿದೆ? ಭಾರತಸ್ಯ ಪ್ರಶಂಸನಂ, ಭಾರತದ ಪ್ರಶಂಸೆ, ಹೊಗಳುವಿಕೆ, ಅದು ಉತ್ತಮ ಅಂತ ಆ ರೀತಿಯಾಗಿ ಮಾರ್ಕಂಡೇಯ ಪುರಾಣದಲ್ಲಿಯೂ ಕೂಡ ಅಲ್ಲಿ ಉಕ್ತವಾಗಿದೆ. ಮಹಾಭಾರತ ಗ್ರಂಥ ಇದು ಉತ್ತಮವಾದಂತಹ, ಎಲ್ಲ ಶಾಸ್ತ್ರಗಳಿಗಿಂತಲೂ ಉತ್ತಮವಾದಂತಹ ಗ್ರಂಥ, ಶ್ರೇಷ್ಠವಾದಂತಹ ಗ್ರಂಥ, ಇದು ನಿರ್ಣಾಯಕ ಗ್ರಂಥ ಅಂತ ಹೀಗೆ ಮಾರ್ಕಂಡೇಯ ಪುರಾಣದಲ್ಲಿಯೂ ಕೂಡ ಇದನ್ನ ಪ್ರಶಂಸನೆ ಮಾಡಿದ್ದಾರೆ. ಅದು ಹೇಗೆ ಅಂತ ಮುಂದಿನ ಆ ಮಾರ್ಕಂಡೇಯ ಪುರಾಣದ ವಚನವನ್ನ ಶ್ರೀಮದಾಚಾರ್ಯರು ಉಲ್ಲೇಖ ಮಾಡ್ತಾರೆ. ದೇವತಾನಾಂ ಯಥಾ ವ್ಯಾಸೋ ದ್ವಿಪದಾಂ ಬ್ರಾಹ್ಮಣೋ ವರಹ. ಆ ಮಹಾಭಾರತ ಉತ್ತಮ ಅಂತ ಹೇಳುವಕ್ಕಿಂತ ಮೊದಲಿಗೆ ಅನೇಕ ಉತ್ತಮವಾದ ವಸ್ತುಗಳನ್ನ, ವಿಚಾರವನ್ನ ತಿಳಿಸಿ ಕೊನೆಗೆ ಮಹಾಭಾರತ ಉತ್ತಮ ಅಂತ ತಿಳಿಸ್ತಾ ಇದ್ದಾರೆ. ಹೇಗೆ ಅಂದ್ರೆ ದೇವತಾನಾಂ ಯಥಾ ವ್ಯಾಸಃ, ದೇವತೆಗಳಲ್ಲಿ ಹೇಗೆ ವೇದವ್ಯಾಸ ದೇವರು ಶ್ರೇಷ್ಠರೋ, ಮತ್ತು ದ್ವಿಪದಾಂ ಬ್ರಾಹ್ಮಣೋವರಹ, ದ್ವಿಪದಾಂ ಎಂಬುದಕ್ಕೆ ಎರಡು ಪಾದ ಇರುವವರು, ದ್ವಿಪದ, ದ್ವಿಪದಾಂ ಬ್ರಾಹ್ಮಣೋ ವರಹ, ಎರಡು ಪಾದಗಳು ಇರುವವರು ಯಾರು ಅಂದ್ರೆ ಮನುಷ್ಯರು. ಮನುಷ್ಯರೊಳಗೆ ಅನೇಕ ವಿಭಾಗಗಳಿವೆ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಹೀಗೆ 4 ವರ್ಣಗಳು. ಈ 4 ವರ್ಣಾಶ್ರಮಗಳಲ್ಲಿ ಯಾವ ವರ್ಣಾಶ್ರಮ ಶ್ರೇಷ್ಠ ಅಂತಂದ್ರೆ ಅದಕ್ಕೆ ಒಂದು ವಚನವನ್ನ ಟಿಪ್ಪಣಿಕಾರರು ಉದಾಹರಣೆ ಮಾಡ್ತಾರೆ. ವರ್ಣಾನಾಂ ಬ್ರಾಹ್ಮಣೋ ಗುರುಹು. ವರ್ಣಗಳು, ವರ್ಣ ಅಂದ್ರೆ ಅಕ್ಷರಗಳನ್ನ ವರ್ಣ ಅಂತಲ್ಲ, ಇಲ್ಲಿ ಮನುಷ್ಯನ ಒಂದು ವ್ಯಕ್ತಿತ್ವವನ್ನು ತಿಳಿಸಿಕೊಡುವಂತಹ 4 ಬಗೆಯಾದಂತಹ ವರ್ಣಗಳು, ವರ್ಣಾಶ್ರಮಗಳು ಅಂತ ಅರ್ಥ. ಹೀಗಾಗಿ ಆ ವರ್ಣಾಶ್ರಮಗಳಲ್ಲಿ 4 ರೀತಿಯಾದಂತಹ ವರ್ಣಾಶ್ರಮಗಳಲ್ಲಿ ಬ್ರಾಹ್ಮಣೋ ಗುರುಹು, ಬ್ರಾಹ್ಮಣನಾದಂತಹ ಈ ವರ್ಣಾಶ್ರಮ ಇದು ಎಲ್ಲ ವರ್ಣಾಶ್ರಮದವರಿಗೂ ಕೂಡ ಗುರುಹು, ಗುರು ಸ್ಥಾನದಲ್ಲಿ ಇದ್ದದ್ದು ಅಂತ ಒಂದು ಮಾತು. ಹೀಗಾಗಿ ಇದಂ ವರ್ಣ ಸಾಜಾತ್ಯ ಪಕ್ಷೆ ಮನುಷ್ಯ ಸಾಜಾತ್ಯ ಪಕ್ಷೆ ಮನುಷ್ಯಾಣಾಮಿತಿ. ವರ್ಣಗಳು ಅಂತ ಇಟ್ಕೊಂಡ್ರೆ 4 ವರ್ಣಗಳು ಅಂತ ಆಗ್ತವೆ. ಅನೇಕ ಮನುಷ್ಯರು ಅಂತ ಇಟ್ಕೊಂಡಾಗ ಈ ತರಹದ ಬ್ರಾಹ್ಮಣನಾದಂತಹ ಮನುಷ್ಯ ಇವ ವರಹ, ಶ್ರೇಷ್ಠ ಅಂತ ಈ ಮಾರ್ಕಂಡೇಯ ಪುರಾಣ ತಿಳಿಸಿಕೊಡ್ತಾ ಇದೆ. ಬ್ರಾಹ್ಮಣ, 2 ಪಾದಗಳಿರ್ತಕ್ಕಂಥವರಲ್ಲಿ ಬ್ರಾಹ್ಮಣ ಶ್ರೇಷ್ಠ. ಇನ್ನು ಆನಾಂ ಯಥಾ ವಜ್ರಂ, ಆಯುಧಗಳಲ್ಲಿ ಯಾವುದು ಶ್ರೇಷ್ಠ ಅಂತಂದ್ರೆ ವಜ್ರ, ವಜ್ರಾಯುಧ ಶ್ರೇಷ್ಠ. ಆಯುಧಾನಾಮಹಂ ವಜ್ರಂ ಅಂತ ಭಗವದ್ಗೀತೆಯಲ್ಲಿಯೂ ಕೂಡ ಭಗವಂತ ತಾನು ತನ್ನ ವಿಭೂತಿ ರೂಪಗಳನ್ನ ತಿಳಿಸುವಾಗ ಎಲ್ಲೆಲ್ಲಿ ವಿಭೂತಿ ರೂಪಗಳನ್ನು ಇಟ್ಟಿದ್ದೇನೆ, ಯಾವ ವಿಭೂತಿ ರೂಪವನ್ನು ಇಟ್ಟಿದ್ದಕ್ಕೆ ಯಾವ ಯಾವ ವಸ್ತುಗಳು ಶ್ರೇಷ್ಠವಾಗಿವೆ ಎಂಬುದನ್ನು ತಿಳಿಸುವಾಗ ಅಲ್ಲಿ ಆಯುಧಾನಾಮಹಂ ವಜ್ರ ಅಂತ ಭಗವಂತ ತಿಳಿಸಿಕೊಟ್ಟಿದ್ದಾನೆ. ಇಲ್ಲಿಯೂ ಕೂಡ ಹೀಗಾಗಿ ಅಲ್ಲಿ ಭಗವಂತನ ವಿಶೇಷ ಸನ್ನಿಧಾನ ಇದೆ, ಒಂದು ವಿಶೇಷ ವಿಭೂತಿ ರೂಪ ಇದೆ, ಅದಕ್ಕಾಗಿ ಅದು ಶ್ರೇಷ್ಠ ಅಂತಾಗಿದ್ದು. ಅದಕ್ಕೆ ಹೇಳ್ತಾ ಇದ್ದಾರೆ ಆಯುಧಾನಾಂ ಯಥಾ ವಜ್ರಂ. ಆಯುಧಗಳಲ್ಲಿ ಆಯುಧಗಳಲ್ಲಿ ಯಾವುದು ಶ್ರೇಷ್ಠ ಅಂದ್ರೆ ವಜ್ರ ಶ್ರೇಷ್ಠ ಅಂತ ಅಲ್ಲಿ ಎಲ್ಲ ಕಡೆಗೆ ಬಂದಂತೆ ಶ್ರೀಮದ್ ಆಚಾರ್ಯ ಇಲ್ಲಿಯೂ ಕೂಡ ಅದನ್ನು ತಿಳಿಸಿಕೊಡ್ತಾ ಇದ್ದಾರೆ. ಎಲ್ಲ ಕಡೆಗೂ ಈ ಪ್ರಶ್ನೆ ಬಂದೇ ಬಂದಿರ್ತದೆ. ಭಗವಂತನ ಸುದರ್ಶನ ಚಕ್ರ ಇದು ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿರುವಾಗ
ಮತ್ತೆ ವಜ್ರಾಯುಧ ಶ್ರೇಷ್ಠ ಮತ್ತು ವಜ್ರಾಯುಧ ಮಾಡಿದ್ದು ಹೇಗೆ ದಧೀಚಿ ರುಚಿಗಳ ಅಸ್ಥಿಯನ್ನ ತೆಗೆದುಕೊಂಡು ವಜ್ರಾಯುಧವನ್ನ ಮಾಡಿದ್ದು. ಹಾಗಾದರೆ ಅದಕ್ಕಿಂತಲೂ ಕೂಡ ಸುದರ್ಶನ ಚಕ್ರ, ಭಗವಂತನ ಸುದರ್ಶನ ಚಕ್ರ ಆಯುಧ ಇದು ಕಡಿಮೆನಾ, ಅದಕ್ಕಿಂತಲೂ ಇದು ಉತ್ತಮ ಅಲ್ವಾ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಚಕ್ರಂ ವಿನಾ ಉತ್ತಮಂ ಪರಿಕೀರ್ತಿತಂ ಇತಿ ಶೇಷಃ. ಅದನ್ನ ಇಟ್ಕೊಳ್ಬೇಕು. ಆಯುಧಗಳಲ್ಲಿ ವಜ್ರ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಚಕ್ರವನ್ನ ಬಿಟ್ಟು ಅಂತ ಅರ್ಥ. ಭಗವಂತನ ಸುದರ್ಶನ ಚಕ್ರವನ್ನ ಬಿಟ್ಟು ಇನ್ನುಳಿದ ಎಲ್ಲ ಆಯುಧಗಳಲ್ಲಿಯೂ ಕೂಡ ವಜ್ರಾಯುಧ ಶ್ರೇಷ್ಠ ಅಂತ ಈ ರೀತಿಯಾಗಿ ಅರ್ಥವನ್ನ ಮಾಡಿಕೊಳ್ಬೇಕು. ಆಚಾರ್ಯ ಒಂದು ಪ್ರಶ್ನೆ ಇಲ್ಲಿ. ಆಯುಧಾನ ವ್ಯಾಸ ಆಚಾರ್ಯ, ಇವಾಗ ವ್ಯಾಸರು ಅಂದ್ರೆ ಇಲ್ಲಿ ವಿಷ್ಣು ಅಂತ ಬರ್ಬೇಕಲ್ಲ, ಯಾಕೆ ವ್ಯಾಸರು? ಆಚಾರ್ಯ, ಇಲ್ಲಿ ದೇವತೆಗಳಲ್ಲಿ ಏನ್ ಹೇಳಿ? ವ್ಯಾಸರು ಶ್ರೇಷ್ಠ ಅಂತ, ದೇವತೆಗಳಲ್ಲಿ ವ್ಯಾಸರು ಶ್ರೇಷ್ಠ, ವೇದವ್ಯಾಸರು ಶ್ರೇಷ್ಠ ಅಂತ ಬರ್ತಾ ಇದೆ. ಅದು ವಿಷ್ಣು ಅಂತಾನೆ ತಗೋಬೇಕು. ವಿಷ್ಣು ವ್ಯಾಸರೆಲ್ಲ ಒಂದೇ ಅಲ್ಲ, ಓಕೆ. ತಪ್ಪೇನಿದೆ? ಯಾಕೆ ಬೇರೆ ಹೇಳಿಲ್ಲ ಬೇರೆ ಅಂತ? ಅಲ್ಲೇ ಇಲ್ಲ, ಯತ್ಕಿಂಚಿತ್ ಭೇದ ಇಲ್ಲ. ಅಲ್ಲ, ವಿಷ್ಣು ಅಂತಾನೆ ಹೇಳ್ಬೋದಲ್ಲ, ಯಾಕೆ ಏನು? ವ್ಯಾಸ ಅಂತ ಹೇಳಿದ್ರು? ವಿಷ್ಣು ಅಂತಾನೆ ಹೇಳ್ಬೋದಿತ್ತಲ್ಲ, ಯಾಕೆ ವ್ಯಾಸರು ಅಂತ ಹೇಳಿದ್ದಾರೆ? ವಿಷ್ಣು ಅಂತ ಯಾಕೆ ಹೇಳ್ಬೇಕು ಅಂತ ಆಗ್ರಹ. ಏನು ಭೇದ ಇಲ್ವೇ ಇಲ್ಲ. ಈಗ ನೋಡಿ, ಮಹಾಭಾರತ ರಚನೆ ಮಾಡಿ ವೇದವ್ಯಾಸ ದೇವರು. ಹರೇ ನಮಃ. ಹೇಳಿ ಹರೇ ಆಚಾರ್ಯ, ನಮಃ. ಕೇಳಿಸ್ತದೆ, ಹೇಳಿ. ಮಹಾಭಾರತ ರಚನೆ ಮಾಡಿದ್ದು ಮಹಾಭಾರತದ ಬಗ್ಗೆ ನಡೀತಾ ಇದ್ದದ್ದು ಇಲ್ಲಿ. ಹೀಗಾಗಿ ಅದರಲ್ಲಿ ಹೇಳ್ತಾ ಇದ್ದದ್ದು ಸ್ವಯಂ ವೇದವ್ಯಾಸ ದೇವರು ರಚನೆ ಮಾಡಿದಾಗ ತಂದೆ ರೂಪ ಹೇಳ್ಕೊತಾರೆ, ಅದ್ರ ಏನಿದೆ. ಹೀಗಾಗಿ ದೇವತೆಗಳಲ್ಲಿ ವೇದವ್ಯಾಸ ರೂಪ ಶ್ರೇಷ್ಠ, ಭಗವಂತನಿಗೆ ಶ್ರೇಷ್ಠ ಅಂತ ಅರ್ಥ. ಬೇರೆ ಏನೋ ಇದೇ ರೂಪ ಶ್ರೇಷ್ಠ ಅಂತ ಅರ್ಥ ಅಲ್ಲ. ವ್ಯಾಸ ಅಂದ್ರೆ ವ್ಯಾಸರೂಪಿಯಾದಂತ ಭಗವಂತ ಶ್ರೇಷ್ಠ ಅಂತ ಅರ್ಸೋದಕ್ಕೆ. ರೂಪ ಇದೇ ವ್ಯಾಸ ಅಂತಂದ ಮಾತ್ರಕ್ಕೆ ಇದೇ ರೂಪ ಶ್ರೇಷ್ಠ, ಇನ್ನ ಮೂಲ ರೂಪ ಶ್ರೇಷ್ಠ ಅಲ್ಲ, ಇನ್ ಯಾವ್ದೋ ರಾಮ ರೂಪ ಶ್ರೇಷ್ಠ ಹಂಗ ಅಂತ ಏನಿಲ್ಲ. ವ್ಯಾಸರೂಪಿಯಾದಂತ ಭಗವಂತ ಶ್ರೇಷ್ಠ ಅಂತ ಅರ್ಥ ಅಷ್ಟೆ. ಇನ್ನು ಆಚಾರ್ಯ ಏನು ಕೇಳಿಸ್ತಾ ಇಲ್ಲ, ಏನು ಕೇಳಿಸ್ತಾ ಇಲ್ಲ. ಅವ್ರು ಡ್ರಾಪ್ ಆಗಿದ್ದಾರೆ, ಅವ್ರು ಹಿಂಗೆ ಹೋಗು ಬಂದು ಮಾಡ್ತಾ ಇರ್ತಾರೆ. ಸೊ ನಾವು ಸುಮ್ಮನೆ ವೇಟ್ ಮಾಡ್ಬೇಕಷ್ಟೇ. ನೋಡಿ ಬರ್ತಾ ಇದೆ ನೋಡಿ. ಇವಾಗ ಬಂತು ಆಚಾರ್ಯ, ಇವಾಗ ಬಂತು ಆಚಾರ್ಯ, ಮುಂದುವರಿಸಿ. ಆಯ್ತು. ಹರೇ ನಮಃ. ಹರಿಯೇ ನಮಃ. ಕಟ್ ಆಗಿದೆ ನೋಡಿ. ಸರಿ. ಓಷಧೀನಾಂ ಯಥಾ ಯವಾಹ. ಔಷಧಿಗಳು, ಅನೇಕ ಧಾನ್ಯಗಳು, ಅನೇಕ ರೀತಿಯಾದಂತಹ ಧಾನ್ಯಗಳಲ್ಲಿ, ಅನೇಕ ಔಷಧಿಗಳಲ್ಲಿ ಯಾವುದು ಶ್ರೇಷ್ಠ ಅಂದ್ರೆ ಯವಾಹ. ನೋಡಿ, ಓಷಧೀನಾಂ ಯಥಾ ಯವಾಹ. ಔಷಧಿಗಳಲ್ಲಿ ಯಾವುದು ಶ್ರೇಷ್ಠ ಅಂದ್ರೆ ಔಷಧೀನಾಂ ಯಥಾ ಯವಾಹ. ಔಷಧಿಗಳಲ್ಲಿ ಯಾವುದು ಶ್ರೇಷ್ಠ ಅಂತಂದ್ರೆ ಯವಾ, ಜವೆ ಗೋಧಿ ಅಂತ ಸಿಗುತ್ತೆ.
ಆ ಜವೆಗೋಧಿ ಎಂಬುದು ಔಷಧಿಗಳಲ್ಲಿ ಇದು ಶ್ರೇಷ್ಠವಾದಂತಹ ಒಂದು ಧಾನ್ಯ ಅಂತ ತಿಳಿದುಕೊಳ್ಳಬೇಕು. ಹೀಗೆ ಹೇಳ್ತಾ ಇಲ್ಲಿ ಆ ಮಾರ್ಕಂಡೇಯ ಪುರಾಣದಲ್ಲಿ ತಿಳಿಸ್ತಾರೆ ವೇದವ್ಯಾಸ ದೇವರು, ತಥೈವ ಸರ್ವಶಾಸ್ತ್ರಾಣಾಂ ಮಹಾಭಾರತ ಉತ್ತಮಂ. ಹೇಗೆ ದೇವತೆಗಳಲ್ಲಿ ವ್ಯಾಸರೂಪಿಯಾದಂತಹ ಭಗವಂತ ಶ್ರೇಷ್ಠ, ದ್ವಿಪದಗಳಲ್ಲಿ ಬ್ರಾಹ್ಮಣ ಶ್ರೇಷ್ಠ, ಆಯುಧಗಳಲ್ಲಿ ವಜ್ರ ಶ್ರೇಷ್ಠ, ಔಷಧಿಗಳಲ್ಲಿ ಯವಾ ಶ್ರೇಷ್ಠ ಅಂತ ಹೀಗೆ ಇದೆಯೋ ಹಾಗೆ ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಯಾವ ಶಾಸ್ತ್ರ ಶ್ರೇಷ್ಠ? ಆಚಾರ್ ಕಟ್ ಆಗಿದೆ. ತಥೈವ ತಥೈವ ಸರ್ವಶಾಸ್ತ್ರಾಣಾಂ ಮಹಾಭಾರತ ಉತ್ತಮಂ. ಅದೇ ರೀತಿಯಾಗಿ ಎಲ್ಲ ಶಾಸ್ತ್ರಗಳಲ್ಲಿಯೂ ಕೂಡ ಯಾವುದು ಶ್ರೇಷ್ಠ ಅಂದ್ರೆ ಮಹಾಭಾರತ ಗ್ರಂಥ ಶ್ರೇಷ್ಠ, ಮಹಾಭಾರತ ಶ್ರೇಷ್ಠ ಅಂತ ಸ್ಪಷ್ಟವಾಗಿ ಮಾರ್ಕಂಡೇಯ ಪುರಾಣದಲ್ಲಿಯೂ ಕೂಡ ವೇದವ್ಯಾಸ ದೇವರು ಮಹಾಭಾರತಕ್ಕೆ ಉತ್ತಮತ್ವವನ್ನ ತಿಳಿಸಿಕೊಟ್ಟಿದ್ದಾರೆ. ಈ ಆಚಾರ್ಯ ನೀವು ಮ್ಯೂಟ್ ನಲ್ಲೋ ತಗೊಂಡಿದ್ದೀರಿ. ಹರೇ ನಮಃ. ಹರೇ ನಮ ಆಚಾರ್ಯ ಹೇಳಿ. ನೀವು ಮ್ಯೂಟ್ ಅಲ್ಲಿ ಹೊರಟೋಗಿದ್ದೀರಿ ಆಚಾರ್ಯ. ನೋಡಿ, ಮ್ಯೂಟ್ ಹೋಗಿರಲ್ಲ, ಅದು ಮ್ಯೂಟ್ ಇಲ್ಲಿ ಅನ್ಮ್ಯೂಟ್ ಅಂತ ಇರ್ತದೆ ಇಲ್ಲಿ, ಏನೋ ಆಟೋಮೆಟಿಕ್ ಆಗಿ ಬಂದಾಗ್ಬಿಡ್ತದೆ. ಹೌದೌದು ನೋಡಿ, ಮಹಾಭಾರತ ಉತ್ತಮ ಎಂಬುದಾಗಿ ಮಾರ್ಕಂಡೇಯ ಪುರಾಣದ ಒಂದು ಉದಾಹರಣೆಯನ್ನು ಕೂಡ ಶ್ರೀಮದಾಚಾರ್ಯರು ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಹಿಂದಿನ ಪುರಾಣ ಬ್ರಹ್ಮಾಂಡ ಪುರಾಣವು ಮಹಾಭಾರತಕ್ಕೆ ಉತ್ತಮತ್ವವನ್ನು ಹೇಳಿದೆ, ಮಾರ್ಕಂಡೇಯ ಪುರಾಣವು ಕೂಡ ಮಹಾಭಾರತಕ್ಕೆ ಉತ್ತಮತ್ವವನ್ನು ಹೇಳಿದೆ ಅಂತ ಹೇಳಿ ತಿಳಿಸಿ, ಇದೇ ರೀತಿಯಾಗಿ ಮುಂದಿನ ಶ್ಲೋಕದಲ್ಲಿಯೂ ಕೂಡ ಮಹಾಭಾರತಕ್ಕೆ ಉತ್ತಮತ್ವವನ್ನ ತಿಳಿಸಿಕೊಡುವಂತಹ ಮತ್ತೊಂದು ಪುರಾಣದ ಉದಾಹರಣೆಯನ್ನ ಶ್ರೀಮದಾಚಾರ್ಯರು ಮಾಡ್ತಾರೆ. ಈ ರೀತಿಯಾಗಿ ಒಟ್ಟು 3 ಪ್ರಮಾಣಗಳ ಉದಾಹರಣೆ ಮಾಡಿ ಮುಂದಿನ ಶ್ಲೋಕಗಳಲ್ಲಿ ಎಲ್ಲ ಪುರಾಣಗಳಲ್ಲಿಯೂ ಕೂಡ ಮಹಾಭಾರತಕ್ಕೆ ಉತ್ತಮತ್ವ ಇದು ಉಕ್ತವಾಗಿದೆ, ಹೇಳಿದೆ ಎಂಬುದನ್ನ ತಿಳಿಸಿಕೊಡ್ತಾರೆ. ಅದನ್ನ ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ನಮಃ.